ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಹಾ ದೇವ್ರೆ, ಏನಪ್ಪ ನಿನಗೆ ನನ್ನ ಮೇಲೆ ಇಷ್ಟೊಂದು ಕರುಣೆ. ನನ್ನ ಕೆಲಸನ ನೀನೇ ಮಾಡಿಬಿಟ್ಟಿಯಲ್ಲ. ನನಗಿನ್ನೇನು ಕೆಲಸನೇ ಇಲ್ಲ. ಇವನು ಹಾಳಾಗೋದನ್ನು ನೋಡ್ತಾ ನಿಂತ್ಕೊಳ್ಳೋದಷ್ಟೇ. ಇದೆಲ್ಲ ಹೇಗಾಯ್ತು? ಅದು ಅತ್ತೆ, ಡ್ರಿಂಕ್ ಸ್ವಲ್ಪ ಜಾಸ್ತಿ ಆಗಿ ಬಿದ್ದಿದ್ರು. ಸ್ವಲ್ಪ ಅಲ್ಲ, ಪೂರ್ತಿನೇ ಜಾಸ್ತಿ ಆಗಿದೆ. ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ. ನಿಮ್ಮನ್ನ ದೇವಸ್ಥಾನಕ್ಕೆ ತಾನೇ ಕಳಿಸಿದ್ದು. ಒಂದು ಅರ್ಧ ಗಂಟೆ ಇವನು ಕುಡ್ದೇ ಇರೋ ಥರ ನಿನ್ನ ಕೈಯಲ್ಲಿ ನೋಡ್ಕೊಳಕ್ಕಾಗ್ಲಿಲ್ವಾ? ನೋಡಿ ಎಷ್ಟು ಕುಡ್ದಿದ್ದಾನೆ. ಹೌದು ಸಿಸ್ಟರ್, ನೋಡಿದ್ರೆ ಗೊತ್ತಾಗಲ್ವಾ? ದೇವಸ್ಥಾನಕ್ಕೆ ಹೋಗಿ ತೀರ್ಥ ಪ್ರಸಾದ ತಗೊಂಬ ಅಂದರೆ MRPಗೆ ಹೋಗಿ ಪೂರ್ತಿ ತೀರ್ಥ ತಗೊಂಬಂದ್ಬಿಟ್ಟವನೆ. ಬರ್ತಾ ಬರ್ತಾ ರಣ ಕುಡಿ ಆಗ್ತಾ ಇದ್ದಾನೆ. ಮೈ ತುಂಬ ರಕ್ತ ಹರಿಯೋ ಬದಲು ಎಣ್ಣೆನೇ ಹರಿತಾ ಇದೆ ಅಂತ ಅನಿಸುತ್ತೆ. ಹೆಂಡತಿ ಆದವರು ಕುಡಿಬೇಡಿ, ಒಳ್ಳೇದಲ್ಲ ಅಂತ ಅಡ್ವೈಸ್ ಮಾಡಬೇಕು. ಅದು ಬಿಟ್ಟು ಎನ್ಕರೇಜ್ ಮಾಡಿದ್ರೆ ಇದೇ ಥರ ಆಗೋದು. ಭಾರತ ಬರೀ ಎನ್ಕರೇಜ್ಮೆಂಟ್ ಅಲ್ಲಪ್ಪ, ಮಿಕ್ಸಿಂಗು ಮಾಡಿಕೊಡ್ತಾಳೆ, ಜೊತೆಗೆ ಐಸ್ ಕ್ಯೂಬು ಹಾಕ್ತಾಳೆ. ಕುಡೀರಿ 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 ಅಂತ. ಅಷ್ಟೊಂದು ಪ್ರೀತಿ ಗಂಡನ ಬಗ್ಗೆ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಮನೆತನದ ಮಾನ ಮರ್ಯಾದೆ ಬೀದಿ ಪಾಲಾಗೋದು ಗ್ಯಾರಂಟಿ. ಮೊದಲು ಸ್ಟೇಟಸ್ಗೋಸ್ಕರ ಕುಡಿತಾ ಇದ್ದ, ಈಗ ಕುಡಿಯೋದನ್ನೇ ದೊಡ್ಡ ಸ್ಟೇಟಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮಿಸ್ಟರ್ ಜಯದೇವ್ ಜೇಡಿ. ಏನಮ್ಮತಿಯ, ನೀನಾದರೂ ಸ್ವಲ್ಪ ಹೇಳಬೇಕಾ ಬೇಡವಾ ನಿನ್ನ ಪ್ರೀತಿಯ ಗಂಡನಿಗೆ? ಅಲ್ಲ, ನೀನೆಲ್ಲಿ ಹೇಳ್ತೀಯ? ಸ್ವಲ್ಪ ನೀರು ಚಿಮುಕ್ಸು, ಹೇಳ್ತಾನ ನೋಡೋಣ. ನೋಡಿ, ನೀರು ಹೆಚ್ಚಿದ್ರೂ ಹೆಚ್ಚಾಗ್ತಾ ಇಲ್ಲ ಅಂದರೆ ಇನ್ನು ಯಾವ ಲೆವೆಲ್ ಕುಡ್ದಿರ್ಬೇಕು ಅಂತ. ಈ ಮನೇಲಿ ಆ್ಯಕ್ಚುಲಾಗಿ ಅವ್ನಿಗೆ ಕೇಳೋರು ಯಾರೂ ಇಲ್ಲ. ಅವ್ನಿಗೆ ಏನು ಬೇಕು ಅದನ್ನು ಮಾಡ್ತಾನೆ, ಏನು ಬೇಕಾದ್ರೂ ಮಾಡಲಿ, ಅವ್ನ ಲೈಫ್ ಅಲ್ವಾ. ನಾನು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ದಿಯಾ, ನೀನೇನು ಮುಖ ನೋಡ್ತಾ ಇದೀಯಾ? ಇನ್ನೊಂದು ಸರ್ತಿ ಚಿಮುಕಿಸು ಚಿಮುಕಿಸು ನೋಡೋಣ ಹೇಳ್ತಾನ ಅಂತ. ಎಲೆ ಹೇಳು, ಎಲೆ ಹೇಳು, ಎಲೆ. ಜೈ, ಕಾಮ್ ಡೌನ್. ನೀವೀಗ ಮನೇಲಿದ್ದೀರಾ? ಏನಯ್ಯ, ದೇವಸ್ಥಾನಕ್ಕೆ ಹೋದ್ರು ಕುಡಿಯೋದು ಬಿಟ್ಟಿಲ್ವಲ್ಲ? ಪಾಪ, ನಿನ್ನ ಹೆಂಡತಿ ದಿಯಾ ಆಗಿದ್ದಕ್ಕೆ ನಿನ್ನ ಮನೆ ತನಕ ಸೇಫಾಗಿ ಕರ್ಕೊಂಬಂದು ಮಲಗಿಸಿದ್ಲು. ಬೇರೆ ಯಾರಾದರೂ ಆಗಿದ್ರೆ ಚರಂಡಿ ಪಕ್ಕಕ್ಕೆ ದೂಡಿ ಬರ್ತಾ ಇದ್ರು. ದಿಯಾ, ನಾನು ನಿನ್ನ ಪರವಾಗಿ ಮಾತಾಡ್ತಿದ್ದೀನಮ್ಮ. ಸುಮ್ಮನೆ ಏನೋ ಮಾತಾಡೋಣ ಮಾಂಸ. ನಾನೇನು ಕುಡಿದು ಬಿದ್ದಿದ್ದಲ್ಲ ಅದು. ಯಾರೋ ನನಗೆ ಹೊಡೆದಂಗಾಯ್ತು. ಅಯ್ಯೋ ದೇವ್ರೆ, ದೇವಸ್ಥಾನಕ್ಕೆ ಬಂದವರು ದೇವ್ರಿಗೆ ಕೈ ಮುಗಿದು ತೀರ್ಥ ಪ್ರಸಾದ ತಗೊಳೋದು ಬಿಟ್ಟು ನೀನಿಗೆ ಯಾರೋ ಹೊಡಿತಾರೆ? ಅಣ್ಣ ಸಾಕು, ಸುಮ್ಮನೆ. ಅವನೇನೋ ಮಾಡಬಾರ್ದ ತಪ್ಪನ್ನ ಮಾಡಿರೋ ಥರ ಅದನ್ನೇ ಇಟ್ಕೊಂಡು ಎಳಿಬೇಡ. ಏನು ಸಿಸ್ಟರ್ ಇದು? ಏನು ಹೇಳು? ಬರ್ತಾ ಬರ್ತಾ ಪಾತಾಳ ಕಿಳಿತಾ ಇದ್ದಾನೆ. ನೀನು ನೋಡಿದ್ರೆ ಅವನ ಪರವಾಗಿ ಮಾತಾಡ್ತಿದ್ಯಲ್ಲ. ತುಂಬ ಕಷ್ಟ ಆಗುತ್ತೆ ಸಿಸ್ಟರ್. ಮುಂದೆ ಔಟ್ ಆಫ್ ಕಂಟ್ರೋಲ್ ಆಗ್ತಾನೆ, ಔಟ್ ಆಫ್ ಆರ್ಡರ್ ಆಗ್ತಾನೆ. ಆಮೇಲೆ ನನ್ನ ನಿನ್ನ ದಿಯನ್ನ ಸ್ವತಃ ಅವನನ್ನೇ ಮರೆತು ಬಿಡ್ತಾನೆ ಅವ. ಅಂಥ ಸ್ಥಿತಿಗೆ ಬರ್ತಾನೆ. ಎಣ್ಣೆ ಮಹಿಮೆ ಇದು, ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಇರೋಣ. ಅವನು ನನ್ನ ಮಗ, ಅವನು ಹೇಗಿರ್ಬೇಕು ಅಂತ ನನಗೆ ಗೊತ್ತು. ಏನೋ ಚಿಕ್ಕ ವಯಸ್ಸು, ಎಂಜಾಯ್ ಮಾಡ್ತಿದ್ದಾನೆ, ಮಾಡಲಿ ಬಿಡು. ನೀನು ಯಾಕೆ ಕಣ್ಣು ಹಾಕ್ತೀಯಾ? ಜೈ, ನೀನು ರೆಸ್ಟ್ ಮಾಡು. ಹಳೆ ಮೈಯ
ಅದೃಷ್ಟವಂತ ಕಣ ನೀನು. ಆದಷ್ಟು ಬೇಗ ಹಾಳಾಗಿ ಹೋಗ್ತೀಯ. ಇಲ್ಲೇನೋ ಮಾಡ್ತಾ ಇದೀಯಾ? ಮಮ್ಮಿ ಕರಿತಿದಾರೆ, ಬಾ ಹೋಗೋಣ. ಗುಂಡು, ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದೆ. ನನ್ನ ಕೈಲಾಗಿರೋ ಎಲ್ಲ ಪ್ರಯತ್ನನೂ ಮಾಡಿದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ ಕಣೋ. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ನಾವು ಕಳ್ಕೊಂಡಿರೋದು ಸಣ್ಣದಲ್ಲ, ಅವಳು ನಮ್ಮ ಮನೆ ಸಂಪತ್ತು ಕಣೋ. ನಿನ್ನ ಜೀವನದಲ್ಲಿ ಏನೇನು ಗಳಿಸಿದೆಯಲ್ಲ, ಆಸ್ತಿ, ಅಂತಸ್ತು, ಮರ್ಯಾದೆ, ಗೌರವ, ಅದೆಲ್ಲ ಒಂದು ತೂಕ ಆದ್ರೆ ಅವಳೇ ಒಂದು ತೂಕ. ಹೆಸರಿಗೆ ತಕ್ಕ ಹಾಗೆ ಭೂಮಿನೇ ಅವಳು, ಭೂಮಿ ತೂಕದವಳು. ಏನೇ ಆಗ್ಲಿ ಮಗನೆ, ಹೇಗಾದ್ರೂ ಮಾಡಿ ನೀನು ಅವಳನ್ನ ಕಳ್ಕೋಬೇಡ ಕಣ್. ಇಲ್ಲಮ್ಮ, ನಾನು ಖಂಡಿತ ಕಳ್ಕೊಳ್ಳಲ್ಲ. ಅವನ್ನ ಪಡ್ಕೊಂಡೇ ಪಡ್ಕೋತೀನಿ. ಆದ್ರೆ ಈಗ ಪರಿಸ್ಥಿತಿ ಸರಿ ಇಲ್ಲಮ್ಮ. ನೀನಲ್ಲ ನಾನು ಮಾತಾಡಿದ್ರು ಏನು ಬಗೆಹರಿಯಲ್ಲ. ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ನನಗೆ ಆ ಭರವಸೆ ಇದೆ, ನೀನು ಆ ಭರವಸೆ ಇಟ್ಕೊಳಮ್ಮ. ನೋಡು, ಅವರು ನನ್ನ ಮನೆ ಎದುರುಗಡೆನೇ ಇದ್ದಾರೆ. ನಾನು ಅವರು ಒಟ್ಟಿಗೆ ಇಲ್ಲದೆ ಇದ್ರೇನೋ, ನನ್ನ ಮಗ ನನ್ನ ಕಣ್ಮುಂದೆ ಇರ್ತಾನೆ. ನನ್ಗಷ್ಟೇ ಸಾಕಮ್ಮ, ನನ್ಗೆ ಅದೇ ಖುಷಿ. ಹೊಡೋಣ ಅಕ್ಕರ, ಇನ್ನೊಂದ್ಸಲ ಯೋಚನೆ ಮಾಡಿ. ಏನ್ ಯೋಚನೆ ಮಾಡ್ಬೇಕು ಚಿಕ್ಕಿ? ಗುಂಡು, ಅವನು ಹೌದಮ್ಮ, ನಿಮ್ಮ ಮೊಮ್ಮಗ. ನನ್ನ ಮೊಮ್ಮಗ. ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಬೇಡಮ್ಮ, ಈಗ ಬೇಡ. ಯಾಕೋ ಅಮ್ಮ, ಅವನಿಗೆ ನಾನು ಅವನ ಅಪ್ಪನ ವಿಷಯ ಗೊತ್ತಿಲ್ಲಮ್ಮ, ಬೇಡ. ಏನೋ ಇದು ಎಂಥ ಪರಿಸ್ಥಿತಿನೋ? ಸರಿ ಸರಿ, ನಾನು ಅವನ ಹತ್ರ ಹೋಗಿ ಸುಮ್ಮನೆ ದೂರದಿಂದ ಮಾತಾಡ್ಸ್ಕೊಂಡು ಬರ್ತೀನಿ ಕಣೋ. ಬೇಡ ಅನ್ಬೇಡ, ಬೇಡ ಅನ್ಬೇಡ ಗುಂಡು, ಬೇಡ ಅನ್ಬೇಡ. ಸರಿ. ಏನ್ ಮಮ್ಮಿ? ಏನೂ ಇಲ್ಲ ಕಂದ. ಅಜ್ಜಿ, ಯಾರಜ್ಜಿ ನೀವು? ನನ್ಗೊಬ್ಬ ಮೊಮ್ಮಗ ಇದ್ದಾನೆ. ಅವನು ನೋಡೋದಕ್ಕೆ ಥೇಟ್ ನಿನ್ನ ಹಾಗೆ ಇದ್ದಾನೆ. ನಿನ್ನ ನೋಡ್ತಿದ್ದ ಹಾಗೆ ಅವನ್ ನೆನ್ಪಾಯ್ತು, ಮುದ್ದು ಮಾಡಬೇಕು ಅಂತ ಅನ್ನಿಸ್ತು. ಅಮೃತ